ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಮದುವೆಯ ಜೀವನ, ದಾಂಪತ್ಯ ಜೀವನ ಎಂಬುದು ಎಲ್ಲರ ಜೀವನದಲ್ಲಿ ತುಂಬ ಅತಿ ಮುಖ್ಯವಾದಂತಹ ಒಂದು ಭಾಗ. ತಾನು ಮದುವೆಯಾಗುವ ಹುಡುಗಿಯಲ್ಲಿ ಯುವಕರು ನಿರೀಕ್ಷಿಸಬೇಕಾದ ಗುಣಗಳು ಯಾವುವು ಗೊತ್ತಾ? ಮದುವೆಯಾಗುವ ಸಂದರ್ಭದಲ್ಲಿ ತನ್ನ ಬಾಳ ಸಂಗಾತಿಯ ಬಗ್ಗೆ ಕೆಲವು ನಿರೀಕ್ಷೆಗಳನ್ನು ಯುವಕರು ಹೊಂದುವುದು ಸರ್ವೇ ಸಾಮಾನ್ಯ. ಆದರೆ ನೀವು ಆಯ್ಕೆ ಮಾಡಿಕೊಳ್ಳುವ ಬಾಳ ಸಂಗಾತಿಯಲ್ಲಿ ನಿಜವಾಗಿಯೂ ನೀವು ಯಾವೆಲ್ಲ ಗುಣಗಳನ್ನು ನಿರೀಕ್ಷಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮದುವೆಯ ಬಂಧ ಎನ್ನುವುದು 7 ಜನ್ಮದ ನಂಟು ಎಂದು ಹಿರಿಯರು ಹೇಳುತ್ತಾರೆ. ತಾನು ಮದುವೆಯಾಗುವ ಹುಡುಗಿ ಹೀಗೆ ಇರಬೇಕು ಎಂಬ ಆಸೆ ಬಹುತೇಕ ಯುವಕರಿಗೆ ಇರುತ್ತೆ. ಮ್ಯಾಟ್ರಿಮೋನಿಗಳಂಥ ವೆಬ್ಸೈಟ್ಗಳಲ್ಲಿ ವಧುವಿಗಾಗಿ ಹುಡುಕಾಡುವಾಗ ಯುವತಿಯರ ಬಗ್ಗೆ ಯುವಕರು ತಮಗೆ ಇರಬೇಕಾದ ಸಾಕಷ್ಟು ನಿರೀಕ್ಷೆಗಳ ಬಗ್ಗೆ ಹೇಳಿಕೊಳ್ಳುತ್ತಾರೆ. ಆದರೆ ಈಗಿನ ಕಾಲದ ಯುವಕರು ಮದುವೆಗೂ ಮುನ್ನ ಭಾವಿ ಪತ್ನಿಯು ಹೀಗೆ ಇರಬೇಕು ಎಂದು ಇಟ್ಟುಕೊಳ್ಳುವ ನಿರೀಕ್ಷೆಯು ಭವಿಷ್ಯದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ. ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಯುವಕರು ಸಾಮಾನ್ಯವಾಗಿ ನಿರೀಕ್ಷಿಸುವ ವಿಚಾರಗಳಿವು. ಈಗಿನ ಕಾಲದ ಯುವಕರು ತಾವು ಮದುವೆಯಾಗುವ ಸಮಯ ಬಂದಾಗ ತಾನು ಮದುವೆಯಾಗುವ ಹುಡುಗಿಯು ಯಾವೆಲ್ಲ ಗುಣಲಕ್ಷಣಗಳು ಹೊಂದಿರಬೇಕು ಎಂಬುದನ್ನು ಸಾಮಾನ್ಯವಾಗಿ ನಿರೀಕ್ಷೆ ಮಾಡುತ್ತಾರೆ. ಇವರ ಪ್ರಕಾರ ಎಲ್ಲರೂ ಅಲ್ಲದಿದ್ದರೂ ಸಾಮಾನ್ಯವಾಗಿ ಬಹುತೇಕ ಯುವಕರು ತಾನು ಮದುವೆಯಾಗ ಬಯಸುವ ಯುವತಿಯು ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಇರಬೇಕು ಎಂದುಕೊಳ್ಳುತ್ತಾರೆ. ಅಲ್ಲದೆ ಯಾಕೆ ತನ್ನ ತಾಯಿಯಂತೆಯೇ ಚೆನ್ನಾಗಿ ಅಡುಗೆ ಮಾಡಬೇಕು, ತಾನು ಹೇಗೆ ನೋಡಿಕೊಳ್ಳುತ್ತಿದ್ದೇನೋ ಅದಕ್ಕಿಂತ 100 ಪಟ್ಟು ಚೆನ್ನಾಗಿ ನನ್ನ ಹೆತ್ತವರನ್ನ ನೋಡಿಕೊಳ್ಳಬೇಕು, ತನ್ನ ಪೋಷಕರ ಮನಸ್ಸಿಗೆ ನೋವಾಗುವಂತೆ ಎಂದಿಗೂ ಆಕೆ ವರ್ತಿಸಬಾರದು, ತನ್ನ ಕುಟುಂಬದವರನ್ನ ಆಕೆ ಖುಷಿಯಿಂದ ನೋಡಿಕೊಳ್ಳಬೇಕು ಎಂದು ಬಯಸುತ್ತಾರೆ. ಇದು ಮಾತ್ರವಲ್ಲ, ಆಕೆ ತನ್ನನ್ನು ಅತಿಯಾಗಿ ಪ್ರೀತಿಸಬೇಕು, ಕಾಳಜಿ ತೋರಿಸಬೇಕು ಎಂಬ ನಿರೀಕ್ಷೆಯನ್ನು ಕೂಡ ಹೊಂದಿರುತ್ತಾರೆ. ಇದರ ಜೊತೆಯಲ್ಲಿ ಕೆಲವು ಪುರುಷರು ಆಕೆಯ ಪೋಷಕರು ಆರ್ಥಿಕವಾಗಿ ಸದೃಢರಾಗಿರಬೇಕು ಎಂದು ಬಯಸಿದರೆ, ಇನ್ನೂ ಕೆಲವರು ಪೋಷಕರ ಆರ್ಥಿಕತೆ ಹೇಗಿದ್ದರೂ ಪರವಾಗಿಲ್ಲ, ಆಕೆ ಉತ್ತಮ ಕೆಲಸದಲ್ಲಿ ಇರಬೇಕು ಎಂಬ ನಿರೀಕ್ಷೆ ಇಟ್ಟುಕೊಂಡಿರುತ್ತಾರೆ. ಸಂಗಾತಿಯಲ್ಲಿ ಯುವಕರು ನಿಜವಾಗಿಯೂ ನಿರೀಕ್ಷೆ ಇಟ್ಟುಕೊಳ್ಳಬೇಕಾಗಿರುವುದಾದರೂ ಏನು ಗೊತ್ತಾ ವೀಕ್ಷಕರೇ? ಮದುವೆಯಾದ ಬಳಿಕ ಯುವಕರು ತಮ್ಮ ಕೊನೆಯುಸಿರು ಇರುವವರೆಗೂ ಆಕೆಯೊಂದಿಗೆ ಬಾಳುವ ಪ್ರತಿಜ್ಞೆಯನ್ನ ತೊಡುತ್ತಾರೆ. ಹೀಗೆ ನಾವು ಒಬ್ಬರ ಜೊತೆ ಜೀವಮಾನದುದ್ದಕ್ಕೂ ಬಾಳ್ವೆ ನಡೆಸಬೇಕು ಎಂದು ನಿರ್ಧರಿಸಿದಾಗ ಆಕೆಯ ಸೌಂದರ್ಯ, ಆಕೆಯ ಅಡುಗೆ ಕೌಶಲ್ಯ ಇದ್ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ನಿಜವಾಗಿಯೂ ಯುವಕರು ತಾನು ಆಯ್ಕೆ ಮಾಡಿಕೊಳ್ಳುವ ಸಂಗಾತಿಯಲ್ಲಿ ಬೇರೆಯ ಗುಣಗಳನ್ನೇ ನೋಡಬೇಕಾಗಿದೆ. ಆಗ ಮಾತ್ರ ಯಶಸ್ವಿ ದಾಂಪತ್ಯ ಅವರದ್ದಾಗಲು ಸಾಧ್ಯವಿದೆ. ಹಾಗಾದರೆ ಆ ಗುಣಗಳು ಯಾವುವು ಅಂತ ನೋಡುವುದಾದರೆ, ಅನಾರೋಗ್ಯದ ಸಮಯದಲ್ಲಿ ನಿಮ್ಮನ್ನ ನೋಡಿಕೊಳ್ಳುವವಳು. ಕೇವಲ ಆರ್ಥಿಕ ಬಿಕ್ಕಟ್ಟು ಮಾತ್ರವಲ್ಲ, ನಿಮ್ಮ ಅನಾರೋಗ್ಯದ ಸಂದರ್ಭದಲ್ಲಿಯೂ ಆಕೆಯು ನಿಮ್ಮನ್ನು ತಾಯಿಯಂತೆ ನೋಡಿಕೊಳ್ಳುವ ಗುಣವನ್ನು ಹೊಂದಿರಬೇಕು. ನೀವು ಆರೋಗ್ಯವಾಗಿದ್ದಾಗ ನಿಮ್ಮೊಂದಿಗೆ ಮಜಾ ಮಾಡಿ, ನೀವು ಹಾಸಿಗೆ ಹಿಡಿದ ಸಂದರ್ಭದಲ್ಲಿ ನೀವು ಬೇಡ ಎಂದರೆ ಏನು ಮಾಡುತ್ತೀರಿ? ಹೀಗಾಗಿ ಯಾವ ಮಹಿಳೆಯು ತನ್ನ ಪತಿಯ ಅನಾರೋಗ್ಯದ ಕಾಲದಲ್ಲಿ ಆತನ ತಾಯಿಯಂತೆ ಸಲಹುತ್ತಾಳೋ ಆಕೆ ಮಾತ್ರ ನಿಜವಾದ ಬಾಳ ಸಂಗಾತಿ ಎನಿಸಿಕೊಳ್ಳಲು ಸಾಧ್ಯವಿದೆ. ಮತ್ತು ಎರಡನೆಯದಾಗಿ, ಎಲ್ಲ ಸಮಯದಲ್ಲೂ ಜೊತೆಯಾಗಿ ನಿಲ್ಲುವವಳು. ಸಮಯ ಎಲ್ಲ ಕಾಲಕ್ಕೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಹೇಗೆ ಹಗಲು ರಾತ್ರಿ ಸಾಮಾನ್ಯವೋ ಅದೇ ರೀತಿ ಜೀವನದಲ್ಲಿ ಏಳು ಬೀಳುಗಳು ಇದ್ದೇ ಇರುತ್ತವೆ. ನೀವು ಆರ್ಥಿಕವಾಗಿ ಸದೃಢರಾಗಿದ್ದಾಗ ನಿಮ್ಮೊಂದಿಗೆ ಇದ್ದು, ನೀವು ಜೀವನದಲ್ಲಿ ಸೋತಾಗ ನಿಮ್ಮನ್ನು ಬಿಟ್ಟು ಹೋಗುವ ಸಂಗಾತಿಯು ಎಷ್ಟು ಸೌಂದರ್ಯವತಿಯಾಗಿದ್ದರೆ ಏನು ಪ್ರಯೋಜನ? ಹೀಗಾಗಿ ಅಂತರಾಳದ ಸೌಂದರ್ಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ, ಹೊರಗಿನ ಸೌಂದರ್ಯವನ್ನು ನೋಡಿ ಮಾರು ಹೋಗಬೇಡಿ. ನಿಮಗೆ ಏನೇ ತೊಂದರೆ ಬಂದರೂ ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ನಿಲ್ಲುವ, ನಿಮ್ಮ ಯಶಸ್ಸಿಗಾಗಿ ತಾಳ್ಮೆಯಿಂದ ಕಾಯುವಂಥ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳಿ. ಮತ್ತು ಮುಂದಿನದಾಗಿ, ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯ ಬಹಳ ಮುಖ್ಯ. ಜೀವನ ಹೀಗೆ ಎಂದು ಯಾರೂ ಊಹೆ ಮಾಡಲು ಸಾಧ್ಯವಿಲ್ಲ. ಕ್ಷಣ ಮಾತ್ರದಲ್ಲಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳೇ ಆಗಿ ಬಿಡಬಹುದು. ಆದರೆ ಎಂಥ ಬಿರುಗಾಳಿ ಬೀಸಿದಾಗಲೂ ನಿಮ್ಮೊಂದಿಗೆ ಗಟ್ಟಿಯಾಗಿ ನಿಲ್ಲುವ ಜೀವನವನ್ನ ನೀವು ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ ಎಂದರೆ ನೀವು ನಿಮ್ಮ ಜೀವನದಲ್ಲಿ ಅರ್ಧ ಗೆದ್ದಂತೆ. ಹೀಗಾಗಿ ಹಣ, ಸಂಪತ್ತು, ಬಾಹ್ಯ ಸೌಂದರ್ಯ ಇವುಗಳ ಕಡೆಗೆ ಹೆಚ್ಚಿನ ಗಮನ ನೀಡುವುದರ ಬದಲು
ಆಕೆಯ ಗುಣ, ಕಷ್ಟದ ಸಂದರ್ಭದಲ್ಲಿ ಆಕೆಗಿರುವ ತಾಳ್ಮೆ, ಅನಾರೋಗ್ಯದ ಸಂದರ್ಭದಲ್ಲಿ ಆಕೆಯಲ್ಲಿರುವ ಮಾತೃ ವಾತ್ಸಲ್ಯ, ಆರ್ಥಿಕ ಸಂಕಷ್ಟಕ್ಕೆ ಎದುರಾದಾಗ ಆಕೆ ನಿಮಗೆ ಕೊಡುವ ಹೆಗಲು, ಇವೆಲ್ಲವೂ ನಿಮ್ಮ ದಾಂಪತ್ಯ ಜೀವನವನ್ನ ಸುಂದರವಾಗಿ ಇಡುವುದರಲ್ಲಿ ಎರಡು ಮಾತಿಲ್ಲ.